ನೀವು ಇಲ್ಲಿಂದ ಗಾಡೀಲಿ ಹೋಗೋ ಬದಲು ನಡ್ಕೊಂಡು ಹೋದ್ರೇ ಬೆಟರ್ ಅನಿಸುತ್ತೆ. ಹೌದಾ? ಹಾಂ ಸರಿ, ಹಾಗಾದರೆ ನಾನು ನೋಡ್ಕೊಂಬರ್ತೀನಿ. ಹಾಂ ಯಾರು ಬಂದರೆ ನನಗೆ ಸಿಗ್ನಲ್ ಕೊಡು. ಓಕೆ ಓಕೆ. ಸುರೇಶ್, ಸರ್, ಇಲ್ಲಿ ಯಾರಾದರೂ ಇದ್ರಾ? ಇಲ್ಲ ಸರ್, ಯಾರೂ ಇರಲಿಲ್ಲ. ಇದು ಖಾಲಿ ಜಾಗ, ಸ್ಟೂಡೆಂಟ್ಗಳು ಡ್ರಗ್ಸ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ ಸರ್. ಹಾಗಾದರೆ ನಾನು ಅಂದ್ಕೊಂಡಿದ್ದು ಕರೆಕ್ಟಾಗಿದೆ. ಇದು ಪಕ್ಕಾ ನಾರ್ಕೋಟಿಕ್ಸ್ ಕೇಸು. ಇದು ಒಂದೇ ಜಾಗದಲ್ಲಿ ಇಷ್ಟೊಂದಿದೆ ಅಂದರೆ ಇದನ್ನು ಯಾರು ತಗೋತಾ ಇದ್ದಾರೆ, ಎಲ್ಲಿಂದ ತರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅದನ್ನೆಲ್ಲ ಪತ್ತೆ ಮಾಡಬೇಕು. ಈ ಥರದ್ದು ಇನ್ನೂ ಎಷ್ಟು ಜಾಗ ಇದೆಯೋ ಏನೋ. ಇದನ್ನೆಲ್ಲ ತಗೊಳ್ತಾ ಇರೋದು ಪಕ್ಕ ಕಾಲೇಜ್ ಮಕ್ಕಳೇ. ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಪೆನ್ನು ಸುರೇಶ್, ಇದನ್ನೆಲ್ಲ ಕಾಲೇಜ್ ಮಕ್ಕಳೇ ಮಾಡ್ತಿರೋದು. ಹೌದಾ ಸರ್? ಚಿಕ್ಕ ಮಕ್ಕಳಾದರೆ ಬುದ್ಧಿ ಹೇಳ್ಬೋದು, ಆದರೆ ಕಾಲೇಜ್ ಮಕ್ಕಳು ಅವ್ರ ಅಪ್ಪ ಅಮ್ಮ ಹೇಳೋ ಮಾತನ್ನ ಎಲ್ಲಿ ಕೇಳ್ತಾರೆ ಹೇಳಿ. ಇಂಥವ್ರನ್ನೇ ದಾಳವಾಗಿ ಬಳಸ್ಕೊಂಡು ಅವ್ರಿಗೆ ಈ ಡ್ರಗ್ಗನ್ನು ಮಾರಕಾಸ್ತ್ರನ ತುಂಬ್ತಾ ಇದ್ದಾರೆ. ಇದನ್ನು ಮಾಡ್ತಿರೋದು ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿಬೇಕು. ಓಕೆ, ಆಯಿತು, ಕಲಿಸ್ತೀನಿ. ಹಾಂ, ಉಪ್ಪು ಹಾಕ್ತೆ. ಎಷ್ಟು ಸ್ಪೂನ್ ಹಾಕ್ಬೇಕತ್ತೆ? ಆಹಾ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅತ್ತೆ, ಒಂದು ನಿಮಿಷ, ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಏನಾಯಿತು ಸಿಂಹ, ಯಾಕೆ ಡಲ್ಲಾಗಿದೆಯಾ? ಏನಿಲ್ಲ, ಕೆಲಸದ ಪ್ರೆಷರ್, ಅದಕ್ಕೆ ಸ್ವಲ್ಪ ತಲೆನೋವು. ನೀನು ತಲೆ ತಿನ್ಬೇಡ. ಆಯಿತು, ಕೋಪ ಮಾಡ್ಕೋಬೇಡ, ನಾನು ಹೋಗಿ ಟ್ಯಾಬ್ಲೆಟ್ ತೊಗೊಂಬರ್ತೀನಿ. ಬೇಡ, ಒಂದ್ಸತಿ ಟ್ಯಾಬ್ಲೆಟ್ ತೊಗೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗಬೇಕಾಗತ್ತೆ. ಮತ್ತೆ ತಲೆನೋವು ಹೇಗೆ ಹೋಗುತ್ತೆ? ನೀನು ಮಾತಾಡದೆ ಸ್ವಲ್ಪ ಸುಮ್ಮನೆ ಇದ್ರೆ ಅದೇ ಸರಿ ಹೋಗುತ್ತೆ. ಏನಪ್ಪ ಕುಮಾರ, ಹೆಂಡತಿ ಜೊತೆ ಜಗಳ ಮಾಡ್ತಿದ್ಯಾ? ಅಯ್ಯೋ ಆಂಟಿ, ನನ್ನ ಮುದ್ದಿನ ನಿಂತಿರುತ್ತೆ, ನಾನು ಯಾಕೆ ಜಗಳ ಆಗಲಿ? ಬೇಕಾದ್ರೆ ನೀವೇ ಕೇಳಿ. ಹ್ಞೂ ಆಂಟಿ, ಇವು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾನೆ. ಆಯ್ತಾಯ್ತು, ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವಾಗ ನಾನು ಬಂದಿದ್ದ ವಿಷಯ ಏನಪ್ಪ ಅಂದರೆ, ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಆಂಟಿ, ಈಗ ತಾನೇ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ಪರವಾಗಿಲ್ಲ, ಅದನ್ನು ನಾಳೆಗೆ ಇಟ್ಕೊಮ್ಮ. ಸಾರಿ ಆಂಟಿ, ನನಗೆ ತುಂಬ ತಲೆನೋತಿದೆ. ಇನ್ನೊಂದು ದಿನ ಊಟಕ್ಕೆ ಬರ್ಬೋದಾ? ಯಾರಾದರೂ ಊಟಕ್ಕೆ ಕರೆದ್ರೆ ಬರಲ್ಲ ಅಂತ ಹೇಳಬಾರ್ದು. ಅನ್ನೋದ್ ಋಣ ಎಲ್ಲರಿಗೂ ಸಿಗೋದಿಲ್ಲ. ಹೀಗೆ ನಿಂಗೆ ತಲೆನೋವಲ್ವಾ? ಬಾ ಕೂತ್ಕೋ. ಅಯ್ಯೋ ಆಂಟಿ, ಕೂತ್ಕೋ. ನೀನು ಹೆಡ್ ಮಸಾಜ್ ನಾನೇ ಮಾಡ್ತೀನಿ. ನನ್ನನ್ನು ನೀನಮ್ಮ ಅಂತ ಅನ್ಕೋ, ಸರಿನಾ?
ಆಂಟಿ ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಆ್ಯಕ್ಚುಲಿ ತಲೆನೋವೆಲ್ಲ ಕಮ್ಮಿ ಆಗ್ತಾಯಿದೆ. ನೀನಾ? ಈಗ ಏನು ಓನರ್ ಅಂಕಲ್ ಆಂಟಿ ದೃಷ್ಟಿಲಿ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ. ನಿಜವಾಗ್ಲೂ ನೀನು ಯಾರೋ ನಾನು ಯಾರು ತಾನೇ? ಈಗ ನಿಂಗೆ ತಲೆನೋವು ಕಮ್ಮಿ ಆಗಬೇಕು, ಅದಕ್ಕೆ ಮಸಾಜ್ ಮಾಡ್ತಿರೋದು. ಸುಮ್ಮನೆ ಮಸಾಜ್ ಮಾಡಿಸ್ಕೊ. ಬೇಡ ಬಿಡು. ಇರು. ಏನಪ್ಪ ಹೆಂಡತಿ ಹತ್ರ ಮಸಾಜ್ ಮಾಡಿಸ್ಕೊತಾ ಇದೆಯಾ? ಮಾಡಿಸ್ಕೋ ತಲೆನೋವು ಅಂಕಲ್, ಅದಕ್ಕೆ. ಇರ್ಲಿ ಮಾಡಿಸ್ಕೋ. ಆಮೇಲೆ ನಮ್ಮ ಯಜಮಾನ್ರು ಊಟಕ್ಕೆ ಕರಿತಾವ್ರೆ, ಬೇಗ ಬನ್ನಿ. ಸಿಂಹ ನಡಿ ಹೋಗೋಣ. ದಿಶಾ, ಎಲ್ರ ಹತ್ರನೂ ಮಾತಾಡಬೇಕು, ಎಲ್ರು ಬನ್ನಿ ಅಂತ ಕರೆದಲ್ಲ, ಏನು ವಿಷಯ? ಒಬ್ರು ವ್ಯಕ್ತಿ ಬರ್ತಿದ್ದಾರೆ, ಅವರೇ ಎಲ್ಲ ಹೇಳ್ತಾರೆ. ಯಾರದು? ಇನ್ನೇನು ಬಂದ್ಬಿಡ್ತಾರೆ ಚಿಕ್ಕ ಮಾವ. 2 minutes. ದೇವ್ರೆ, ಆದಷ್ಟು ಬೇಗ ಅವ್ರು ಬರ್ಲಪ್ಪ. ಓ, ಏನು ಎಲ್ರು ಏನೋ ಡಿಸ್ಕಷನ್ ಮಾಡಕ್ ಕೂತಿರೋ ಹಾಗಿದೆ. ದಿಶಾ, ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದೆಯಾ? ನೋ ಸೌಂದರ್ಯ, ಹಾಗೇನಿಲ್ಲ. ಗುರು, ಹೆಂಡ್ತಿನ ಕರ್ಕೊಂಡು ಶಾಪಿಂಗ್ ಹೋಗಿದ್ದ, ಬಾರೋ ತೋರ್ಸಿ ಏನೇನು ತಂದಿದ್ಯಾ ಅಂತ. ಇದೆಲ್ಲ ನೀನ್ ಸೆಲೆಕ್ಟ್ ಮಾಡಿದ್ಯಾ? ಸೌಂದರ್ಯ ನೀನ್ ಸೆಲೆಕ್ಟ್ ಮಾಡಿದ್ದ? ಇದಾ ಬೆಸ್ಟ್ ಕಲೆಕ್ಷನ್. ರಿಪೋರ್ಟ್ ಕಳಿಸಿದ್ದೀನಿ ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ ರಿಪೋರ್ಟ್ ಯಾರು ಈಸ್ಕೊಂಡಿದ್ದಾರೆ? ಸೌಂದರ್ಯ ಏನಾದರೂ ಈಸ್ಕೊಂಡಿರ್ತಾರಾ? ಇಬ್ರು ಇಷ್ಟೊಂದು ಖುಷಿಯಾಗಿದ್ದಾರಲ್ವಾ, ಬಹುಶಃ ಇವ್ರಿಗೆ ರಿಪೋರ್ಟ್ ಸಿಕ್ಕಿಲ್ಲ ಅನ್ಸುತ್ತೆ. ಹಾಗಾದ್ರೆ ಇನ್ನೆಲ್ಲೋಯ್ತು? ಸಾರಿ ದಿಶಾ, ನಿನ್ನ ಚಿರನ ಬಿಟ್ಟು ನಾವಿಬ್ಬರೇ ಶಾಪಿಂಗ್ ಹೋಗಿ ಬಂದ್ವಿ. ಪರವಾಗಿಲ್ಲ ಬಾಬಾ. ದಿಶಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸೌಂದರ್ಯ. ಸೌಂದರ್ಯ, ದಿಶಾ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಮ್ಮನ್ನೆಲ್ಲ ಕರೆಸಿದ್ದಾಳೆ. ಅದು ಇನ್ಯಾರೋ ಮುಖ್ಯವಾದ ವ್ಯಕ್ತಿ ಬರಬೇಕಂತೆ. ಅವ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಮ್ಮ. ಅಷ್ಟರಲ್ಲಿ ನೋಡಿದ್ರೆ ನೀವೇ ಬಂದುಬಿಟ್ರಿ.